ಅಂಗಡಿ ನಿನ್ನ ಇವಾಗ ಇನೋವತ್ತಲ್ಲಿ ನೋಡಿಬೇಕಾರೆ ಇನೋವ ಅಂದ್ರೆ ನೋ ಅಂತ ಬರುತ್ತೆ. ಇನೋವ ಇಟ್ಟಿರೋರ್ ಮೇಲೆಲ್ಲ ಕೇಸ್ ಇರುತ್ತೆ. ನಿಮ್ಮ ಹತ್ರ ಇದೆ ಬೇಕು ಅಂತಲೇ ಚೆಕ್ ಮಾಡಕ್ ತಗಂದೆ ನಾನು. ಅನ್ಬಕ್ಸನ ಏನಿದೆ ಈ ಪ್ರಪಂಚದಲ್ಲಿ? ಸಾಕ್ಷಾತ್ ಕೃಷ್ಣನ ಜೈಲಿಂದ ಆಚೆ ಬಂದವನು. ಅಲ್ಲ ಗುರುಗಳೇ, ನೀವು ಇನೋವಾದಲ್ಲಿ ಎನ್ಒ ಇದೆ, ನಾನ್ ಚೆಕ್ ಮಾಡ್ತೇನೆ. ನೀವೇ ಅದೇ ಗಾಡಿ ತಗೊಂಡ್ಬಿಟ್ರಿ. ಹೆಂಗ್ ಹುಡುಕ್ತೀರ ಗುರುಗಳು ಇದನ್ನೆಲ್ಲ ನೀವು? ನನ್ ಡೈಲಿ ಇದೇ ಕೆಲಸ 24 hours. ಇದ್ ಬಿಟ್ಟು ಬೇರೆ ಏನು ಗೊತ್ತಿಲ್ಲ ನನಗೆ. ಹೇಳಿದ್ದೆಲ್ಲ ನಿಜ ಆಗಿದೆ ಗುರುಗಳೇ. ನೀವು ಹೌದೌದು. ನಿಮ್ ಲೈಫಲ್ಲಿ ಇದನ್ನ ಹೇಳಕ್ ಇಷ್ಟಪಡ್ತೀನಿ. ಇದ್ರ ಹೇಳ್ಬಾರ್ದು, ಹೇಳ್ತಾ ಇದ್ದೀನಿ. ಹೇಳ್ಬಾರ್ದು ಸರ್. 6ನೇ ತಿಂಗಳಲ್ಲಿ ಫ್ಲೈಟ್ ಬೀಳುತ್ತೆ, ಟ್ರೈನ್ ಬೀಳುತ್ತೆ, ಭೂಕಂಪ ಆಗುತ್ತೆ, ಎಲ್ಲ ನನ್ನ ಪಡಿಸಿ ನನ್ನ ಇನ್ಸ್ಟಾಗ್ರಾಮ್ ಅಲ್ಲಿ ಐಡಿಲ್ ಇದೆ. ಯಾಕೆ ಅದನ್ನೆಲ್ಲ ಟ್ರೋಲ್ ಮಾಡಲ್ಲ? 6ನೇ ತಾರೀಕು ಸರಿಲ್ಲ ಅಂತ ಹೇಳಿದೀನಿ. ಯಾಕೆ ಸೇರ್ 6ನೇ ತಾರೀಕು ಸುಮ್ಮನಿದ್ದ ನೋಡಿ ಕ್ಯಾಪ್ಟನ್ ಮಾಡ್ಬಿಟ್ಟು ಮ್ಯಾಚ್ ಸೋಲ್ಸಿದ್ರು, 2 ಮ್ಯಾಚ್ ಸೋತೈತೆ ಇಂಡಿಯಾ. ಇದನ್ನೆಲ್ಲ ಯಾಕೆ ಟ್ರೋಲ್ ಮಾಡಲ್ಲ? ಇದು ಸೂರ್ಯ ಹುಟ್ಟಿದ್ರೆ ಇವತ್ತು ಬೆಳಕು ಬರುತ್ತೆ ಅಂತ ಯಾವನಾರ ಹೇಳ್ತಾನ? ಯಾವನಾರ ಹೇಳ್ತಾರ ಅದನ್ನ? ಇದು ಸೂರ್ಯ ಬಂದ್ರೆ ಬೆಳಕು ಬರುತ್ತೆ ಅಂತ ಯಾರು ಹೇಳ್ತಾರ? ಇಲ್ಲ. ಮತ್ತೆ ಹಾಗೆ ಇದು ನಾನು ಹೇಳಿದ ದಿವಸ ಪ್ಲೇಟ್ ಬೀಳುತ್ತೆ, ಯಾಕೆ ಅವೆಲ್ಲ ಟ್ರೋಲ್ ಮಾಡಲ್ಲ? ಜನಕ್ಕೆ ನನ್ಗೆ ಮಾರ್ಕೆಟ್ ಆಗೋದ್ ಬೇಕಾಗಿಲ್ಲ, ನನ್ನ ಕಾಮಿಡಿ ಪೀಸ್ ಬೇಕಾಗಿತ್ತೆ. ನಾನ್ ಕಾಮಿಡಿ ಅಲ್ಲ, ನಾನ್ ಕರೆಕ್ಟ್ ಆಗಿ ಹೇಳಿರ್ತೀನಿ, ಮಾಡೋರ್ ಕಾಮಿಡಿ ಅಂತ ತಿಳ್ಕೊತೀನಿ ನಾನು. ಆಮೇಲೆ ನನ್ನನ್ನ ರಾಹು ಗ್ರಹನೇ ಸಾಯಿಸೋದು ಅಂತ ನಂಗೆ ಗೊತ್ತು. ನಾನು ರಾಹು ಗ್ರಹ ಇವತ್ತರೆಗೂ ಗರ್ಭುಡಿಗೆ ಯಾರು ಹೋಗಕ್ಕಾಗಲ್ಲ. ನನಗೂ ಪುರೋಹಿತರು ಒಳ್ಳೆ ಸಂಬಂಧ. ಒಂದು 13 ವರ್ಷಕ್ಕೊಂದ್ಸರಿ ಹೋಗ್ಬೋದು. ಅದು ಕುಂಭವೇಶದಲ್ಲಿ ಒಳಗಡೆ ಹೋಗ್ಬಿಟ್ಟು ರಾಹು ಗ್ರಹಕ್ಕೆ ಮೂಲ ವಿಗ್ರಹಕ್ಕೆ ಕಿಸ್ ಮಾಡ್ಬಿಟ್ಟು ಮುತ್ತು ಕೊಟ್ಬಿಟ್ಟು, ಮಗ ನೀನ್ ನನ್ನೇ ಸಾಯಿಸೋದು ನಂಗೆ ಚೆನ್ನಾಗಿ ಗೊತ್ತು, ನೋಡ್ಬಿಟ್ಟು ನಿಧಾನಕ್ಕೆ ಸಾಯಿಸೋದು. ಇವ್ನ್ಯಾವನ ಸೆಡೆ ನನ್ ಮಗ. ಯಾವತ್ತೋ ಪ್ರೋಗ್ರಾಮ್ ನೋಡೋದಲ್ಲ, ಇವತ್ತು ಗ್ಯಾರಂಟಿ ಟಿವಿನ 6 ರಿಂದ 7 ಗಂಟೆ ನೋಡಿ. ನೋಡಕ್ಕೂ ಮೀಟರ್ ಬೇಕು. ಮೀಟರ್ 100% ಗುರುಜಿ. 100% ಎಲ್ರಿಗೂ ಅರ್ಥ ಆಯ್ತಲ್ವಾ? ಯಾವ್ಯಾವತ್ತಿಂದ ಎಪಿಸೋಡ್ಗಳನ್ನ ಟೆಲಿಕಾಸ್ಟ್ ಮಾಡ್ತಾರೆ ಅಂತ ಅಂದ್ಬಿಟ್ಟು ಕಣ್ಣು ಬಾಯಿ ಮೂಗ್ನೆಲ್ಲ ಬಿಟ್ಕೊಂಡು ನೋಡ್ಕೊಂಡು ಕುತ್ಕೊಂಡ್ಬಿಡೋದಲ್ಲ. ಇವತ್ತಿನ ಎಪಿಸೋಡ್ 6 ಗಂಟೆಯಿಂದ 7 ಗಂಟೆವರೆಗೂ ಏನ್ ಟೆಲಿಕಾಸ್ಟ್ ಮಾಡ್ತಾರಲ್ಲ ಅದನ್ನ ನೋಡ್ಬೇಕು ನಾವು. ಯಾಕಂತಂದ್ರೆ ಓದ್ ಎಪಿಸೋಡ್ ಅಲ್ಲಿ ಅಂಡಲ್ಲಿ ಮಹಾಲಕ್ಷ್ಮಿ ವಾಸ ಮಾಡೋ ಸ್ಥಳ ಅಂತ ಅಂದ್ಬಿಟ್ಟು ಊರಿಗೆ ನನದೇ ಮಾಡ್ಬಿಟ್ಟು ಗುರುಜಿ ಎಲ್ಲರೂ ಅಂಡ್ ಅಗರಬತ್ತಿ ಹಚ್ಕೊಳ್ತಾರ ಮಾಡಿದಂತ ಯುಗ ಪುರುಷ 100% ಗುರುಜಿ. ಇವತ್ತಿನ ಎಪಿಸೋಡ್ ಅಲ್ಲಿ ಸಾಮಾನಲ್ಲಿ ಶಂಕು ಸೌಂಡ್ ಬರ್ಸೋದ್ ಹೆಂಗೆ ಅಂತ ಅಂದ್ಬಿಟ್ಟು ಗುರುಜಿನೇ ಖುದ್ದಾಗ ಲೈವ್ ಅಲ್ಲಿ ಬಾಯಿಗೆ ಸಾಮಾನು ಇಟ್ಟು ಶಂಕ ಹಿಡ್ಕೊಂಡು ಸಾಮಾನಲ್ಲಿ ಶಂಕು ಸೌಂಡ್ ಬರೋದ್ ಹೆಂಗೆ ಅಂತ ಅಂದ್ಬಿಟ್ಟು ಡೆಮೋ ತೋರಿಸ್ತಾರೆ. ಆಮೇಲೆ ಸಾಮಾನ್ಯ ಗಂಟೆ ಕಟ್ಕೊಂಡು ಸಾಮಾನ್ಯ ಹೊಗೆ ಹಾಕತ್ತಾರೆ ಗುರುಜಿ. 100% ಇದನ್ನ ನೋಡಕ್ಕೆ ಮೀಟರ್ ಇದೆಯಾ ಮೀಟರ್ ಅಂತ ನಿಮ್ಮನ್ನ ಕೇಳ್ತಿದ್ದಾರೆ ಅಲ್ವಾ ಗುರುಜಿ? 100%. ಏನ್ ಅಕ್ಷರ ಇದ್ರೆ ಯಾಕೆ ಜೈಲ್ಗೆ ಹೋಗ್ತಾರೆ? ಯಾಕೆ ವಿ ಪಕ್ಕ ಇದ್ರೆ ತೊಂದ್ರೆ? ಬಿಜೆಪಿ ಪಕ್ಷದಲ್ಲಿದೆ, JDS ಅಲ್ಲಿದೆ. ರಾಜಾಜಿನಗರದಲ್ಲಿ ಬರುತ್ತೆ, RR ನಗರ ಅಂದ್ರೆ ರಾಜರಾಜೇಶ್ವರಿ ನಗರದಲ್ಲಿ ಡಬಲ್ ಬರುತ್ತೆ. ರಾಜ್ಕುಮಾರ್ ಹೆಸರಲ್ಲೂ ಕೂಡ ಜೆ ಬರ್ತೀವಿ. 100% ಗುರುಜಿ. ನೀವು ಅನ್ಬೇಡಿ ಗುರುಜಿ, ನಾನು ಪೊಲೀಸ್ ಕಂಪ್ಲೇಂಟ್ ಕೊಟ್ಬಿಟ್ಟು ರಾಜರಾಜೇಶ್ವರಿ ನಗರ, ರಾಮೂರ್ತಿ ನಗರ, ವಿಜಯನಗರ, ಕಾಮಾಕ್ಷಿ ಪಾಳ್ಯ, ಬೇವಿಪುರಂ ಎಲ್ಲ ಅರೆಸ್ಟ್ ಮಾಡಿಸ್ಬಿಡ್ತೀನಿ ಗುರುಜಿ. ಯಾರೆಲ್ಲ ಕೈಲಿ ತಟ್ಟೆಯನ್ನ ಹೋಟ್ಲಲ್ಲಿ ಹೊರಗಡೆ ಫುಟ್ಪಾತ್ ಮೇಲೆ ಇಟ್ಕೊಂಡು ಕೈ ತಿಂತಿರೋ ಸಾಲ್ಗಾರ ಆಗ್ತೀರ, ಎಷ್ಟೇ ಮಾಡಿದ್ರು ನಿಮ್ ಸಾಲ ತೀರಲ್ಲ. 100% ಗುರುಜಿ. 100%. ಯಾರೆಲ್ಲ ಹಿಂಗ್ ಊಟ ಮಾಡ್ಬೇಕಾದ್ರೆ ಅನ್ನವನ್ನ ತಗೊಂಡು ಊಟ ಆದ್ಮೇಲೆ ಈ ತರ ಕೈ ಕೊಡುತ್ತಿರೋ ಅವ್ರ ಮನೇಲಿ ಏನೇ ಹೆಣ್ಮಕ್ಳು ಮದುವೆ ಮಾಡಿಕೊಟ್ರೆ ಆ ಮನೆ ಮೇಲೆ ಹೆಣ್ಮಕ್ಳು ಓದೋರ್ ಮೇಲೆ ಉದ್ಧಾರ ಆಗಲ್ಲ. 100% ಬರ್ದಿಟ್ಕೋಬೇಡಿ. ನಮ್ ಗುರುಜಿಗೆ ಏನ್ ತೆವಲು ಅಂತ ಅಂದ್ರೆ ಎಲ್ರಿಗಿಂತ ವಿಭಿನ್ನವಾಗಿ ವೆರೈಟಿ ಆಗಿರ್ಬೇಕು ಅನ್ನೋ ಒಂದು ತೆವಲು. ಯಾಕಂತಂದ್ರೆ ಎಲ್ಲರೂ ಜ್ಯೋತಿಷ ಹೇಳ್ತಾರೆ, ಅದೇ ತರ ನಾನು ಹೇಳ್ಬಿಟ್ರೆ ಏನ್ ಬೆಲೆ ಅಂತ ಅನ್ಬಿಟ್ಟು ನಮ್ಮ ದಿನನಿತ್ಯದಲ್ಲಿ ನಡೆಯುವಂತ ಚಿಕ್ಕ ಪುಟ್ಟ ಆಗುವುಗಳನ್ನ ದೊಡ್ಡದಾಗಿ ಹೈಲೈಟ್ ಮಾಡ್ಬಿಟ್ಟು ಅದೇ ಘನ ಘೋರ ಅಪರಾಧ ಅನ್ನೋ ತರ ಹೇಳ್ಬಿಟ್ಟು ನಮ್ಮ ಮನಶಾಂತಿಗಳನ್ನ ಕೆಡಿಸ್ಬಿಟ್ಟು ಮತ್ತೆ ಮನಶಾಂತಿ ಬೇಕು ಅಂತ ಅಂದ್ರೆ ನನ್ನ ತರನೇ ಬನ್ನಿ ಅಂತ ತಿಕಾ ಸುಟ್ಬಿಟ್ಟು ಬರಲ್ಲ ಅಂತ ಕ್ಯಾಟಗರಿ ಅವರು ನಮ್ಮ ಗುರುಜಿ. 100% ಏನಂತಂದ್ರೆ ಕೈಯಲ್ಲಿ ಪ್ಲೇಟ್ ಇಟ್ಕೊಂಡು ಊಟ ಮಾಡಂಗಿಲ್ವಂತೆ, ಅಂಡಲ್ಲಿ ಮಹಾಲಕ್ಷ್ಮಿ ಇರ್ತಾರಂತೆ, ವಿ ಪಕ್ಕ ಐ ಇರಬಾರದಂತೆ, ಆರ್ ಪಕ್ಕ ಬೇಕು ಕರ್ಸಿರೋರಿಗೆ TRP ಬೇಕು, ಹೋಗಿರೋ ನಿನಗೆ ಪಣಂ ಜೊತೆಗೆ ಸ್ವಲ್ಪ ಪಬ್ಲಿಸಿಟಿನೂ ಬೇಕು. ಹಾಗಂತ ಅನ್ಬಿಟ್ಟು 4 ಬಾರ್ಸ್ಬೇಕು ನಿಮ್ಗೆಲ್ಲ 100%. ಎಲ್ಲ ಲೂಸ್ಗಳ ನೀವೆಲ್ಲವ ಲೂಸ್ ತರ ಮಾತಾಡ್ತೀರ. ನಿಮ್ಗೆಲ್ಲ 4 ಬಾರ್ಸೋರು ಯಾರು ಇಲ್ಲ ನಿಮ್ಗೆಲ್ಲ. ಹೇಳ್ರಪ್ಪ, ಹೇಳ್ರು. 3 ಕೋಟಿ ಜನ ನನ್ನ ಫಾಲೋ ಮಾಡ್ತಾವ್ರೆ. ಯಾವ ಬೋಳಿ ಮಗ ಹೇಳಿದ್ರಿ? ಹೆಂಗೆ ಅದು ಗುರುಗಳೇ? 3 ಕೋಟಿ ಅಂದ್ರೆ 30 ಮಿಲಿಯನ್. 30 ಮಿಲಿಯನ್ 30 ಮಿಲಿಯನ್ ಪೀಪಲ್ ಆರ್ ಫಾಲೋಯಿಂಗ್ ಯು. ಹೌದು ಸರ್, 100% ಇದ್ದಾರೆ. ನೋಡಿ ಸರ್ ಎಷ್ಟು ಜನ ಇದ್ದಾರೆ, ಇಲ್ಲಿ ಕಾಣ್ತೈತಲ್ಲ 30 ಮಿಲಿಯನ್ ಇದೆ. ಎಷ್ಟಿದ್ದಾರೆ ಕಾಣ್ತೈತಾ? ವ್ಯೂಸ್ ಗುರುಗಳೇ, ವ್ಯೂಸ್ ಅಲ್ಲ, ನೀವು ರಾಂಗ್ ಹೇಳ್ತೀರ. ವ್ಯೂಸ್ ವ್ಯೂಸ್ ಇರೋದು ಬೇರೆ. ವ್ಯೂಸ್ 30.5 ಮಿಲಿಯನ್. ಹೌದು. ಇದು ನಿಂಗೆ ಗೊತ್ತಲ್ಲ ಗುರುಗಳೇ? ನಿಮ್ ಪರ್ಮಿಷನ್ ಇದ್ರೆ ಬ್ಯಾಕ್ ಗೊತ್ತಲ್ಲ? ಗೊತ್ತು. ನೋಡಿ ನೀವೇ ಹೇಳಿದ್ರಿ ಸರ್. ಏನಂತ ಹೇಳಿದ್ರಿ? ಫಾಲೋವರ್ಸ್ 1 ಲಕ್ಷ ಜನ. ಹೌದು, ಏನಂತ ಹೇಳಿದ್ವಿ? ಏನ್ ಓದ್ಲಿ ಅಂದ್ರೆ ಹಿಂದೆ ಒತ್ತಲ ಅಂದೆ. ನೋಡಿ ಸರ್, ಹಿಂದೆ ಅಂದ್ರೆ ಬೆನ್ನು ಅಂತ ನೀವೇ ಹೇಳಿದ್ರಿ. ಇವಾಗ ಬ್ಯಾಕ್ ಬಂದ್ರಿ, ಹಿಂದೆ ಬೆನ್ನು ಅಂದಿದ್ದಕ್ಕೆ ನೀವು ಅದು ಬ್ಯಾಕ್ ಬೆನ್ನು ಅಂದ್ರೆ ನೋಡಿ ಸರ್, ನೀವೇ ಹೆಂಗ್ ಮಾತಾಡಿದ್ರಿ? ಟಿಕಾ ಅಂದ್ರಲ್ಲ, ಅದಕ್ಕೆ ಕೇಳ್ತಾ ಇರೋದು ಪ್ರಶ್ನೆ. ನೋಡಿ ಸರ್, ಏನಂತ ಹೇಳಿದ್ರೆ ನಾನು, ನೀವು ಒಂದ್ ಮಾತು ಹೇಳಿ ಸರ್ ನೋಡಿದ ಟಿಕಾ. ಬಹಳ ವಿಶೇಷವಾಗಿ ಯಾರೆಲ್ಲ ಯಾವಾಗ್ಲೂ ತಲೆ ಹಿಂಗ್ ಅನ್ಕತಾ ಇರ್ತೀರ, ತಲೆ ಹಿಂಗ್ ಅನ್ಕತಾ ಇರ್ತೀರ,
ಇವ್ರಿಗೆ ತಂದೆ ತಾಯಿಗೆ ಮರಣವನ್ನ ಬೇಗ ಸಾವನ್ನ ನೋಡ್ತಾರೆ, ಆರೋಗ್ಯ ಹಾಳಾಗುತ್ತೆ. ನಾನ್ ಒಂದೇ ಹೇಳ, ಈ ಬಾಂಡ್ಲಿಗೆ ತಲೆ ಮೇಲೆ ಕೂದ್ಲಿದ್ದಕ್ಕೆ ಕೂದ್ಲು ನಿಂಗ್ ಅನ್ಕೊಂಡ್ರ ನೋಡಿ ತಿಕ್ಕ ಉರ್ಕೊಂತ ಇದ್ದಾನೆ 100%. ಗುರುಗಳೇ, ದರ್ಶನ್ ಅವರು ರಿಲೀಸ್ ಆಗ್ತಾರಾ ಇಲ್ವಾ? ಸರ್ ಒಳ್ಳೆ ಪ್ರಶ್ನೆ ಕೇಳಿದೆ ಸರ್. ಶ್ರೀಕೃಷ್ಣ ಪರಮಾತ್ಮ ಹುಟ್ಟಿದ್ರೆ ಗೊತ್ತಾ, ಹುಟ್ಟಕ್ಕಿಂತ ಮುಂಚೆ ಶ್ರೀಕೃಷ್ಣ ಪರಮಾತ್ಮ ಸಾಯಿಸ್ತಾನೆ ಅಂತ ಗೊತ್ತು. ನಾನು ಸಾಯ್ತೀನಿ ಅಂತ ಕೃಷ್ಣನಿಗೆ ಗೊತ್ತು. ಜೈಲಲ್ಲಿ ಅದು ಅವ್ರು ಜೈಲಲ್ಲೇ ಹುಡ್ತಾರೆ, ಅವರೇ ಆಚೆ ಬರ್ತಾರೆ. ಯಾಕೆ ದರ್ಶನ್ ಬರಬಾರ್ದು? ಕೃಷ್ಣ ಕರ್ಣನ್ಗೆ ಹೇಳ್ತಾರೆ, ಕರ್ಣನ್ಗೆ ಹೇಳೋದು ಇದು, ಕೃಷ್ಣ ನಿನಗಾರು ಒಳ್ಳೆ ಫ್ರೆಂಡ್ಸು ದುರ್ಯೋಧನ ಇದ್ದಾನೆ, ದುರ್ಯೋಧನಗೋಸ್ಕರ ನೀನು ಒಳ್ಳೆ ಫ್ರೆಂಡು ಅಂತ ಹೇಳ್ತಾರೆ. ನಾನು ಇವ್ರ ಕಡೆ ಇರ್ಬೋದು, ನಾನೇ ಮೋಸ ಮಾಡಿದಂತ ಎಲ್ಲ ನನಗೆ ದೂರ್ತಾರೆ. ಆದರೆ ನಾನು ಹುಟ್ಟಕ್ಕಿಂತ ಮುಂಚೆ ನನ್ನ ಸಾಯಿಸಕ್ಕೆ ಕಾಯ್ತಾ ಇದ್ರು, ಆದರೂ ನಾನು ಹುಟ್ಟಿದೆ. ನಾನು ಹುಟ್ಟಿದ್ದು ಜೈಲಲ್ಲಿ ಹುಟ್ಟಿದೆ, ನನಗೆ ಒಳ್ಳೆ ಫ್ರೆಂಡ್ಸ್ ಇಲ್ಲ. ಆದ್ಮೇಲೆ ನಾನು ಹುಟ್ಟಕ್ಕೆ ಮುಂಚೆ ನಂಗೆ ಗೊತ್ತು ನಾನು ಸಾಯ್ತೀನಿ ಅಂತ, ನಾನು ಹುಡ್ತೇನೆ. ಓಕೆ ಫ್ರೆಂಡ್, ಬಾಯ್. ನಿರಂತರ ಸುದ್ದಿಗಾಗಿ ನಿರೀಕ್ಷಿಸಿ TV9. ಕ್ಯಾಮರಾಮನ್ ಗಿರಿರಾಮ್ ಜೊತೆ ಜಯಂಗ್ರೆ.